ಪ್ರಜ್ವಲ್ ಪ್ರಕರಣವನ್ನ ಭೇದಿಸಿದ ಎಸ್ಐಟಿಯನ್ನ ಕೋರ್ಟ್ ಶ್ಲಾಘಿಸಿದೆ. ಫೋಟೋ ವಿಡಿಯೋ ಸಾಕ್ಷ್ಯ ರಹಸ್ಯವನ್ನ ರಿವೀಲ್ ಮಾಡಿದೆ. ರಣರೋಚಕವಾದಂತಹ ಡಿಜಿಟಲ್ ಸಾಕ್ಷ್ಯಗಳು, ಫಾರೆನ್ಸಿಕ್ ಸಾಕ್ಷ್ಯ ಇವೆಲ್ಲದರ ಶೋಧ ಮಾಡಿದಂತಹ ಎಸ್ಐಟಿ ಅಧಿಕಾರಿಗಳ ಶ್ರಮ ಹಾಗೂ ಕಾರ್ಯದಕ್ಷತೆಗೆ ಕೋರ್ಟ್ ಬಹುಪರಾಕ್ ಹೇಳಿದೆ. ಎಸ್ಐಟಿ ತನಿಖೆಯ ವಿಧಾನವನ್ನ ನ್ಯಾಯಾಲಯ ಸ್ವಾಗತಿಸಿದೆ. ಎಸ್ಐಟಿ ಸಾಕ್ಷ್ಯದ ಮೇಲೆ ಪ್ರಾಸಿಕ್ಯೂಷನ್ ಸಮರ್ಥ ವಾದ ಮಂಡನೆಯನ್ನು ಕೂಡ ಮಾಡಕ್ಕೆ ಸಾಧ್ಯ ಆಯಿತು. ಎಸ್ಪಿಪಿ ಅಶೋಕ್ ನಾಯ್ಕ್, ಜಗದೀಶ್ ಅವರ ವಾದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲಾಯಿತು. 450 ಪುಟಗಳ ತೀರ್ಪಿನಲ್ಲಿ ಕೋರ್ಟ್ ಇದೆಲ್ಲವನ್ನು ವ್ಯಕ್ತಪಡಿಸಿದೆ. ಕಾರ್ಯವೈಖರಿ, ಒಟ್ಟು ತನಿಖೆಯ ಎಸ್ಐಟಿ ಕಾರ್ಯವೈಖರಿ ಮತ್ತು ಎಸ್ಪಿಪಿ ಕಾರ್ಯವೈಖರಿಯನ್ನ ಜಡ್ಜ್ ಪ್ರಶಂಸಿಸಿದ್ದಾರೆ. ಐತಿಹಾಸಿಕ ತೀರ್ಪು ನೀಡಿದಂತಹ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅತ್ಯಾಚಾರ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಯನ್ನ ಏನು ವಿಧಿಸಲಾಗಿದೆ, ಆ ತೀರ್ಪಿನಲ್ಲಿ ಈ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಬಹಳ ತ್ವರಿತಗತಿಯಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ವಿಚಾರಣೆ ನಡೆಸಲಾಯಿತು. ಇದು ಒಂದು ದಾಖಲೆ ಅಂತಾನೆ ಹೇಳಬೇಕು. ಇಷ್ಟು ದೊಡ್ಡ ಪ್ರಮಾಣದ ಒಂದು ಹೈ ಪ್ರೊಫೈಲ್ ಪ್ರಕರಣ ಇದು. ಇದನ್ನ ಕೇವಲ 7 ತಿಂಗಳಲ್ಲಿ ಮುಗಿಸಲಾಯಿತು ಅನ್ನುವಂಥದ್ದು ಒಂದು ದಾಖಲೆಯೇ ಸರಿ. ಈ ಪ್ರಕರಣ ಮುಗಿಯುವ ಸಂದರ್ಭದಲ್ಲಿ ಶಿಕ್ಷೆಯನ್ನು ಪ್ರನೌನ್ಸ್ ಮಾಡಲಾಯಿತು. ಶಿಕ್ಷೆಯ ನಂತರದಲ್ಲಿ ಇದೀಗ ಎಸ್ಐಟಿಯ ಕಾರ್ಯವೈಖರಿಯನ್ನ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರು ಶ್ಲಾಘಿಸಿದ್ದಾರೆ. ಅಷ್ಟೇ ಅಲ್ಲ, ಕೋರ್ಟ್ ಎಸ್ಪಿಪಿ ಅವರ ವಾದ ಮಂಡನೆಯನ್ನು ಕೂಡ ಶ್ಲಾಘಿಸಿದೆ. ಎಷ್ಟು ಸಮರ್ಥವಾಗಿ ಕಾರ್ಯದಕ್ಷತೆಯಿಂದ ಸಾಕ್ಷ್ಯ ಸಂಗ್ರಹ ಮತ್ತು ಇನ್ನಿತರೆ ತನಿಖೆ ವಿಚಾರಣೆಯನ್ನ ನಡೆಸಿರ್ತಕ್ಕಂಥದ್ದು ಅದನ್ನ ಕೋರ್ಟ್ ಶ್ಲಾಘಿಸಿದೆ. ಎಸ್ಐಟಿ ಅಧಿಕಾರಿಗಳ ಕಾರ್ಯದಕ್ಷತೆಯೇ ಇಂಥದ್ದೊಂದು ತೀರ್ಪು ಬರೋದಕ್ಕೆ ಕಾರಣವಾಯಿತು ಅಂತ ಹೇಳಲಾಗ್ತಾ ಇದೆ. ಸಮರ್ಥವಾಗಿ ಸಾಕ್ಷ್ಯ ಸಂಗ್ರಹ ಮಾಡಿದ್ದೇನೆ ಇಂಥ ತೀರ್ಪಿಗೆ ಕಾರಣವಾಯಿತು ಅಂತ ಹೇಳಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಧ್ರುವ ನಮ್ಮ ಜೊತೆ ಫೋನ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಏನೆಲ್ಲ ಹೇಳಿದೆ ಧ್ರುವ, ಕೋರ್ಟ್ ಏನೆಲ್ಲ ಹೇಳಿದೆ ತನ್ನ ತೀರ್ಪಿನಲ್ಲಿ? ಆಲ್ ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಎಸ್ಪಿಪಿ ಅಶೋಕ್ ನಾಯ್ಕ್ ಹಾಗೂ ಜಗದೀಶ್ ಅವರ ವಾದ ಮಂಡನೆಯನ್ನು ಕೂಡ ಈ ಒಂದು ತೀರ್ಪಿನಲ್ಲಿ ಶ್ಲಾಘಿಸಲಾಗಿದೆ. ಐತಿಹಾಸಿಕ ತೀರ್ಪನ್ನು ನೀಡಿದ್ದಾರೆ ನ್ಯಾಯಮೂರ್ತಿಗಳು. ಅತ್ಯಾಚಾರ ಕೇಸ್ನಲ್ಲಿ ಈಗ ಜೀವಾವಧಿ ಶಿಕ್ಷೆ, ಆಜೀವ ಶಿಕ್ಷೆ ವಿಧಿಸಿರ್ತಕ್ಕಂಥದ್ದು. ಪ್ರಜ್ವಲ್ ಪ್ರಕರಣವನ್ನು ಭೇದಿಸಿದ ಎಸ್ಐಟಿಯನ್ನ ಕೋರ್ಟ್ ಶ್ಲಾಘಿಸಿದೆ. ಫೋಟೋ, ವಿಡಿಯೋ, ಸಾಕ್ಷ್ಯ, ರಹಸ್ಯ ಇವೆಲ್ಲವನ್ನ ಕೂಡ ರಿವೀಲ್ ಮಾಡಿರ್ತಕ್ಕಂಥದ್ದು. ಡಿಜಿಟಲ್ ಫಾರೆನ್ಸಿಕ್ ಸಾಕ್ಷ್ಯಗಳನ್ನ ಕೂಡ ಸಮರ್ಥವಾಗಿ ಕಲೆ ಹಾಕಿರ್ತಕ್ಕಂಥದ್ದು. ಹಾಗಾಗಿ ಇವುಗಳನ್ನ ಕೋರ್ಟ್ ಶ್ಲಾಘಿಸಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಧ್ರುವ ಲೈವ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ತೀರ್ಪಿನಲ್ಲಿ ಏನೆಲ್ಲ ಹೇಳಿದೆ ಕೋರ್ಟ್? ಎಸ್ಐಟಿ ಮತ್ತು ಪ್ರಜ್ವಲ್ ಪ್ರಕರಣವನ್ನ ಭೇದಿಸಿದ ಎಸ್ಐಟಿಯನ್ನ ಕೋರ್ಟ್ ಶ್ಲಾಘಿಸಿದೆ. ಫೋಟೋ, ವಿಡಿಯೋ ಸಾಕ್ಷ್ಯ ರಹಸ್ಯವನ್ನ ರಿವೀಲ್ ಮಾಡಿದೆ. ರಣರೋಚಕವಾದಂತಹ ಡಿಜಿಟಲ್ ಸಾಕ್ಷ್ಯಗಳು, ಫಾರೆನ್ಸಿಕ್ ಸಾಕ್ಷ್ಯ ಇವೆಲ್ಲದರ ಶೋಧ ಮಾಡಿದಂತಹ ಎಸ್ಐಟಿ ಅಧಿಕಾರಿಗಳ ಶ್ರಮ ಹಾಗೂ ಕಾರ್ಯದಕ್ಷತೆಗೆ ಕೋರ್ಟ್ ಬಹುಪರಾಕ್ ಹೇಳಿದೆ. ಎಸ್ಐಟಿ ತನಿಖೆಯ ವಿಧಾನವನ್ನ ನ್ಯಾಯಾಲಯ ಸ್ವಾಗತಿಸಿದೆ. ಎಸ್ಐಟಿ ಸಾಕ್ಷ್ಯದ ಮೇಲೆ ಪ್ರಾಸಿಕ್ಯೂಷನ್ ಸಮರ್ಥ ವಾದ ಮಂಡನೆಯನ್ನು ಕೂಡ ಮಾಡಕ್ಕೆ ಸಾಧ್ಯ ಆಯಿತು. ಎಸ್ಪಿಪಿ ಅಶೋಕ್ ನಾಯ್ಕ್, ಜಗದೀಶ್ ಅವರ ವಾದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲಾಯಿತು. 450 ಪುಟಗಳ ತೀರ್ಪಿನಲ್ಲಿ ಕೋರ್ಟ್ ಇದೆಲ್ಲವನ್ನು ವ್ಯಕ್ತಪಡಿಸಿದೆ. ಕಾರ್ಯವೈಖರಿ, ಒಟ್ಟು ತನಿಖೆಯ ಎಸ್ಐಟಿ ಕಾರ್ಯವೈಖರಿ ಮತ್ತು ಎಸ್ಪಿಪಿ ಕಾರ್ಯವೈಖರಿಯನ್ನ ಜಡ್ಜ್ ಪ್ರಶಂಸಿಸಿದ್ದಾರೆ. ಐತಿಹಾಸಿಕ ತೀರ್ಪು ನೀಡಿದಂತಹ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅತ್ಯಾಚಾರ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಯನ್ನ ಏನು ವಿಧಿಸಲಾಗಿದೆ, ಆ ತೀರ್ಪಿನಲ್ಲಿ ಈ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಬಹಳ ತ್ವರಿತಗತಿಯಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ವಿಚಾರಣೆ ನಡೆಸಲಾಯಿತು. ಇದು ಒಂದು ದಾಖಲೆ ಅಂತಾನೆ ಹೇಳಬೇಕು. ಇಷ್ಟು ದೊಡ್ಡ ಪ್ರಮಾಣದ ಒಂದು ಹೈ ಪ್ರೊಫೈಲ್ ಪ್ರಕರಣ ಇದು. ಇದನ್ನ ಕೇವಲ 7 ತಿಂಗಳಲ್ಲಿ ಮುಗಿಸಲಾಯಿತು ಅನ್ನುವಂಥದ್ದು ಒಂದು ದಾಖಲೆಯೇ ಸರಿ.
ಈ ಪ್ರಕರಣ ಮುಗಿಯುವ ಸಂದರ್ಭದಲ್ಲಿ ಶಿಕ್ಷೆಯನ್ನು ಪ್ರನೌನ್ಸ್ ಮಾಡಲಾಯಿತು. ಶಿಕ್ಷೆಯ ನಂತರದಲ್ಲಿ ಇದೀಗ ಎಸ್ಐಟಿಯ ಕಾರ್ಯವೈಖರಿಯನ್ನ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರು ಶ್ಲಾಘಿಸಿದ್ದಾರೆ. ಅಷ್ಟೇ ಅಲ್ಲ, ಕೋರ್ಟ್ ಎಸ್ಟಿಪಿ ಅವರ ವಾದ ಮಂಡನೆಯನ್ನು ಕೂಡ ಶ್ಲಾಘಿಸಿದೆ. ಎಷ್ಟು ಸಮರ್ಥವಾಗಿ ಕಾರ್ಯದಕ್ಷತೆಯಿಂದ ಸಾಕ್ಷ್ಯ ಸಂಗ್ರಹ ಮತ್ತು ಇನ್ನಿತರೆ ತನಿಖೆ ವಿಚಾರಣೆಯನ್ನ ನಡೆಸಿರ್ತಕ್ಕಂಥದ್ದು ಅದನ್ನ ಕೋರ್ಟ್ ಶ್ಲಾಘಿಸಿದೆ. ಎಸ್ಐಟಿ ಅಧಿಕಾರಿಗಳ ಕಾರ್ಯದಕ್ಷತೆಯೇ ಇಂಥದ್ದೊಂದು ತೀರ್ಪು ಬರೋದಕ್ಕೆ ಕಾರಣವಾಯಿತು ಅಂತ ಹೇಳಲಾಗ್ತಾ ಇದೆ. ಸಮರ್ಥವಾಗಿ ಸಾಕ್ಷ್ಯ ಸಂಗ್ರಹ ಮಾಡಿದ್ದೇನೆ ಇಂಥ ತೀರ್ಪಿಗೆ ಕಾರಣವಾಯಿತು ಅಂತ ಹೇಳಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಧ್ರುವ ನಮ್ಮ ಜೊತೆ ಫೋನ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಏನೆಲ್ಲ ಹೇಳಿದೆ ಧ್ರುವ, ಕೋರ್ಟ್ ಏನೆಲ್ಲ ಹೇಳಿದೆ ತನ್ನ ತೀರ್ಪಿನಲ್ಲಿ? ಆಲ್ ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಎಸ್ಪಿಪಿ ಅಶೋಕ್ ನಾಯಕ್ ಹಾಗೂ ಜಗದೀಶ್ ಅವರ ವಾದ ಮಂಡನೆಯನ್ನ ಕೂಡ ಈ ಒಂದು ತೀರ್ಪಿನಲ್ಲಿ ಶ್ಲಾಘಿಸಲಾಗಿದೆ. ಐತಿಹಾಸಿಕ ತೀರ್ಪನ್ನು ನೀಡಿದ್ದಾರೆ ನ್ಯಾಯಮೂರ್ತಿಗಳು. ಅತ್ಯಾಚಾರ ಕೇಸ್ನಲ್ಲಿ ಈಗ ಜೀವಾವಧಿ ಶಿಕ್ಷೆ, ಆಜೀವ ಶಿಕ್ಷೆ ವಿಧಿಸಿರ್ತಕ್ಕಂಥದ್ದು. ಪ್ರಜ್ವಲ್ ಪ್ರಕರಣವನ್ನ ಭೇದಿಸಿದ ಎಸ್ಐಟಿಯನ್ನ ಕೋರ್ಟ್ ಶ್ಲಾಘಿಸಿದೆ. ಫೋಟೋ, ವಿಡಿಯೋ, ಸಾಕ್ಷ್ಯ, ರಹಸ್ಯ ಇವೆಲ್ಲವನ್ನ ಕೂಡ ರಿವೀಲ್ ಮಾಡಿರ್ತಕ್ಕಂಥದ್ದು. ಡಿಜಿಟಲ್ ಫಾರೆನ್ಸಿಕ್ ಸಾಕ್ಷ್ಯಗಳನ್ನ ಕೂಡ ಸಮರ್ಥವಾಗಿ ಕಲೆ ಹಾಕಿರ್ತಕ್ಕಂಥದ್ದು. ಹಾಗಾಗಿ ಇವುಗಳನ್ನ ಕೋರ್ಟ್ ಶ್ಲಾಘಿಸಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಧ್ರುವ ಲೈವ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ತೀರ್ಪಿನಲ್ಲಿ ಏನೆಲ್ಲ ಹೇಳಿದೆ ಕೋರ್ಟ್? ಎಸ್ಐಟಿ ಮತ್ತು ಪ್ರಜ್ವಲ್ ಪ್ರಕರಣವನ್ನ ಭೇದಿಸಿದ ಎಸ್ಐಟಿಯನ್ನ ಕೋರ್ಟ್ ಶ್ಲಾಘಿಸಿದೆ. ಫೋಟೋ, ವಿಡಿಯೋ, ಸಾಕ್ಷ್ಯ, ರಹಸ್ಯವನ್ನ ರಿವೀಲ್ ಮಾಡಿದೆ. ರಣರೋಚಕವಾದಂತಹ ಡಿಜಿಟಲ್ ಸಾಕ್ಷ್ಯಗಳು, ಫಾರೆನ್ಸಿಕ್ ಸಾಕ್ಷ್ಯ ಇವೆಲ್ಲದರ ಶೋಧ ಮಾಡಿದಂತಹ ಎಸ್ಐಟಿ ಅಧಿಕಾರಿಗಳ ಶ್ರಮ ಹಾಗೂ ಕಾರ್ಯದಕ್ಷತೆಗೆ ಕೋರ್ಟ್ ಬಹುಪರಾಕ್ ಹೇಳಿದೆ. ಎಸ್ಐಟಿ ತನಿಖೆಯ ವಿಧಾನವನ್ನ ನ್ಯಾಯಾಲಯ ಸ್ವಾಗತಿಸಿದೆ. ಎಸ್ಐಟಿ ಸಾಕ್ಷ್ಯದ ಮೇಲೆ ಪ್ರಾಸಿಕ್ಯೂಷನ್ ಸಮರ್ಥ ವಾದ ಮಂಡನೆಯನ್ನು ಕೂಡ ಮಾಡಕ್ಕೆ ಸಾಧ್ಯ ಆಯಿತು. ಎಸ್ಪಿಪಿ ಅಶೋಕ್ ನಾಯಕ್, ಜಗದೀಶ್ ಅವರ ವಾದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲಾಯಿತು. 450 ಪುಟಗಳ ತೀರ್ಪಿನಲ್ಲಿ ಕೋರ್ಟ್ ಇದೆಲ್ಲವನ್ನು ವ್ಯಕ್ತಪಡಿಸಿದೆ. ಕಾರ್ಯವೈಖರಿ, ಒಟ್ಟು ತನಿಖೆಯ ಎಸ್ಐಟಿ ಕಾರ್ಯವೈಖರಿ ಮತ್ತು ಎಸ್ಪಿಪಿ ಕಾರ್ಯವೈಖರಿಯನ್ನ ಜಡ್ಜ್ ಪ್ರಶಂಸಿಸಿದ್ದಾರೆ. ಐತಿಹಾಸಿಕ ತೀರ್ಪು ನೀಡಿದಂತಹ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅತ್ಯಾಚಾರ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ